ಸೋನಿಯಾ ಗಾಂಧಿ ರಾಷ್ಟ್ರಪತಿಗೆ ಏನಂದರು? ಪುವರ್ ಲೇಡಿ ಅಂತಂದರು. ಅಯ್ಯೋ ಪಾಪ ಅಂತ. ಒಬ್ಬ ರಾಷ್ಟ್ರಪತಿಗೆ ಮಾತಾಡೋಂಥ ಒಂದು ಯೋಗ್ಯತೆ ಈ ಕಾಂಗ್ರೆಸ್ನವ್ರಿಗಿದೆಯಾ? ಇದನ್ಯಾಕೆ ಉಲ್ಲೇಖ ಮಾಡಲಿಲ್ಲ ಇನ್ನು ಲಕ್ಷ್ಮಣ್ಣ? ವಾಜಪೇಯಿ ಇಂದಿರಾ ಗಾಂಧಿನ ದುರ್ಗಿ ಅಂತ ಹೊಗಳ್ತಾರೆ. ಅದೇ ಸೋನಿಯಾ ಗಾಂಧಿ ವಿರೋಧ ಪಕ್ಷದವರು ರಾಷ್ಟ್ರಪತಿ ಮುರ್ಮು ಅವ್ರಿಗೆ ಏನಂದ್ರು? ಪುವರ್ ಲೇಡಿ. ಏನದು ಇಂಗ್ಲೀಷ್ನಲ್ಲಿ ಪುವರ್ ಲೇಡಿ? ನಮ್ಮ ಬಾರಿಗೆ ಅವರೊಬ್ಬರಿಗೆ ಇಟಲಿಯಲ್ಲಿ ಇದ್ದವ್ರು ಮಾತ್ರ ಇಂಗ್ಲೀಷ್ ಬರೋದು, ನಮಗೇನು ಇಂಗ್ಲೀಷ್ ಬರಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನವರು ಫಸ್ಟು ನಡವಳಿಕೆ ಕಲ್ತ್ಕೊಳ್ಳೋಕೆ ಹೇಳಿ. ಅನುದಾನ ಕೇಳೋದು, ಆಮೇಲೆ ಅನುದಾನ ಈಸ್ಕೊಳ್ಳೋದು, ಮಾಡೋದು. ಏನು ಅಭಿವೃದ್ಧಿ ಆಗಿದೆ 10 ವರ್ಷದಲ್ಲಿ ಮೋದಿಯವರು ಬಂದ ಮೇಲೆ ಅನ್ನೋ ನಮ್ಮೆಲ್ರಿಗೂ ಗೊತ್ತಿದೆ. ಮೈಸೂರಿಗೆ ಏನೇನು ಬಂದಿದೆ ಅಂತ ಗೊತ್ತಿದೆ. ಇವ್ನು ಕೂತ್ಕೊಂಡ್ಬಿಟ್ಟು ಆಯಿತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ನಮ್ಮ ಜಿಲ್ಲೆಯವರೇನೆ ಏನೇನು ಕೊಟ್ಟಿದ್ದಾರೆ ಮೈಸೂರಿಗೆ? ಇರೋ ಅಷ್ಟು ಪ್ರವಾಸಿ ತಾಣಗಳು ಮಹಾರಾಜರ ಕಾಲದಲ್ಲಿ ಆಗಿದ್ದು. ಅರಮನೆ, ಝೂ, ಬೃಂದಾವನ್ ಗಾರ್ಡನ್ನು, ಸಿಲ್ಕ್ ಫ್ಯಾಕ್ಟ್ರಿ, ಸ್ಯಾಂಡ್ಲ್ವುಡ್ ಫ್ಯಾಕ್ಟ್ರಿ, ಹೊಸ ಆಸ್ಪತ್ರೆ. ಈಗ ಹೊಸದಾಗಿ ಪ್ರವಾಸಿಗರು ಆಲ್ ಓವರ್ ಇಂಡಿಯಾ ಪ್ರಪಂಚದಿಂದ ಬರ್ತಾರೆ. ನಾವು ಹೊಸದಾಗಿ ಮಹಾರಾಜರಲ್ಲದೆ ನಾವು ಮಾಡಿರೋದು ಇದೊಂದು ಹೊಸದು ಪ್ರವಾಸಿ ತಾಣ ಅಂತ ಯಾವ ಸರ್ಕಾರ ಹೇಳಿದೆ? ಸಿದ್ದರಾಮಯ್ಯವ್ರು 3 ಸಾರಿ ಆದಲ್ಲ ಮುಖ್ಯಮಂತ್ರಿಗಳು, ಏನು ಮಾಡಿದ್ದಾರೆ? ಒಂದೇ ಒಂದು ಹೊಸ ಪ್ರವಾಸಿ ತಾಣ ಮಾಡಿದಾರ? ಒಂದೊಂದು ಸಾರಿ ಕೊಡ್ತಾರೆ. ಅದ್ರಲ್ಲಿ ಏನಿಲ್ಲ. ನಮ್ಮ ಕರ್ನಾಟಕ 10,000 ಕೋಟಿ ಈಗ ಮೈಸೂರು ಬೆಂಗಳೂರು ರೋಡಿಗೆ ಕೊಟ್ಟಾಗ ಬಿಹಾರಕ್ಕೇನು ಕೊಟ್ಟಿರಲಿಲ್ಲ. ಅವಾಗ ಯಾಕೆ ನೀವು ಹೇಳಲಿಲ್ಲ? ಅವಾಗ ಬಿಹಾರದವ್ರು ಕೇಳಿದ್ರು, ನಮ್ಗೆ ಕೊಟ್ಟಿಲ್ಲ ಮೈಸೂರು ಬೆಂಗಳೂರು ಕೊಟ್ರಿ ಅಂತ. ಪ್ರತಿ ಸಾರಿ 10,000 ಕೋಟಿ ಮೈಸೂರಿಗೆ ಕೊಟ್ಟರೆ ಇಡೀ ದೇಶದಲ್ಲಿ 600 ಜಿಲ್ಲೆ ಇದೆ, ಒಂದೇ ಜಿಲ್ಲೆ ಇಲ್ಲ. 600 ಜಿಲ್ಲೆ ಇರೋದು ಇಡೀ ದೇಶದಲ್ಲಿ. ಅಂಕಿಅಂಶಗಳನ್ನ ತೆಗೆದು ನೋಡಕ್ಕೆ ಹೇಳಿ. ಅಂಕಿಅಂಶವೇ ಇಟ್ಕೊಳ್ಳದೆ ಮಾತಾಡೋ ಹೋಗ್ತಾರೆ ಯಾರು ಇದ್ರೆ ಅದು ಲಕ್ಷ್ಮಣ್ಣ. ನಾನು ಹೇಳಿದ್ನಲ್ಲ ನಿಮಗೆ, ಮೂಢ ಹಗರಣ ತಂದಾಗ ನಾವು ಸಿದ್ದರಾಮಯ್ಯನವ್ರು ಪಾಲಿಲ್ಲ ಅಂದರು. ನಾನು ಹೇಳಿದ್ರೆ ಮಾರನೇ ದಿನ ಸಿದ್ದರಾಮಯ್ಯನೇ ಒಪ್ಕೊಂಡ್ರು, ಎಲ್ಲ ಸೆಟು ವಾಪಸ್ ಕೊಟ್ಬಿಟ್ರು. ರಸ್ತೆಗೆ ಹೆಸರಿಟ್ರು, ಸಿದ್ದರಾಮಯ್ಯನ ಹೆಸರಿಡ್ತೀನಿ ಅಂತ. ನಾ ಇದೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ, ಇನ್ನು 2 ದಿನದಲ್ಲೂ ಸಿದ್ದರಾಮಯ್ಯನವ್ರು ಇಲ್ಲೇ ಬಂದು ನನಗೆ ಬೇಡ ಅಂತ ಹೇಳ್ತಾರೆ ಅಂತ. ಅದೇ ರೀತಿ ಸಿದ್ದರಾಮಯ್ಯನವರು ಬಂದು ನನಗೆ ರಸ್ತೆಗೆ ಬೇಡ ಅಂತ ಹೇಳಿರ್ತಾನೆ. ಆ್ಯಂಡ್ ಅದು ಪ್ರಿನ್ಸಸ್ ರಸ್ತಾನೆ ಅಂತ ದಾಖಲೆ ಕೊಟ್ಟವ್ರು ಯಾರು? ನಾವು. ಮೂಢ ಬಗ್ಗೆ ದಾಖಲೆಗಳು ಒದಗಿಸಿದವ್ರು ಯಾರು? ನಾವು. ಎಲ್ಲ ಕಳ್ತನ. ಈಗ ನೆನ್ನೆನೂ ಒಂದು ಬಂದಿದೆ, ಲಲಿತಾದ್ರಿಪುರದಲ್ಲಿ 1.5 ಎಕರೆ ಆಲ್ನಳ್ಳಿ. 85ನೇ ಇಸ್ವಿನಲ್ಲಿ ಇದ್ದ ಜಮೀನನ್ನ ಅವ್ರ ಅಣ್ಣ ತಗೊಂಡು ಅವ್ರ ಅಕ್ಕನಿಗೆ ದಾನ ಕೊಡ್ತಾರೆ. ಅವ್ರ ಅಕ್ಕ ತೆಗೆದು ತಿರ್ಗಾ ಮಗನೂ ಕೊಡ್ತಾರೆ. ಇದಿಷ್ಟು 3 ತಿಂಗಳಲ್ಲಿ ಮುಗಿಯತ್ತೆ. ಪಾರ್ವತಿ ಅವರಿಗೆ ಒಬ್ಬನೇ ಅಣ್ಣ ಇಲ್ಲ, ಇನ್ನಿಬ್ರು ಇದ್ದಾರೆ. ಅವ್ರುಗಳು ಯಾವ್ದಕ್ಕೆ ಪಾರ್ವತಿ ಕೊಡ್ತಾ ಇಲ್ಲ? ಈ ಒಬ್ಬನೇ ಅಣ್ಣ ಯಾಕೆ ಪಾರ್ವತಿ ಕೊಡ್ತಾನೆ? ಬಾಕಿ ಅಣ್ಣಂದ್ರು ಕೊಡ್ಬೇಕಿತ್ತಾನೆ ದಾನ ಕೊಟ್ಟಿದ್ರೆ. ಎಲ್ಲರೂ ಶ್ರೀಮಂತರಲ್ಲಿ, ಯಾರು ಸಣ್ಣವ್ರು ಯಾರಿಲ್ಲ. ನಾ ಹೆಸರುಗಳು ಉಲ್ಲೇಖ ಮಾಡ್ತಿಲ್ಲ. 3 ಜನನ ತಂದಲ್ಲಿ ಒಬ್ಬನೇ ಅಣ್ಣ ಒಬ್ಬ ತಂಗಿಗೆ ಯಾತಕ್ಕೆ ದಾನ ಕೊಡ್ತಾ ಇದ್ದಾನೆ? ಇದು ಉತ್ತರ ಕೊಡ್ಲಿ ಲಕ್ಷ್ಮಣ್ಣ. ಅವ್ರು ದಾನ ಈಸ್ಕೊಳ್ಳಿ, ಅವ್ರ ಶಕ್ತಿ ಇದೆ, ಈಸ್ಕೊಳ್ಳಿ, ನಾವು ಬೇಡನಲ್ಲ. ಈಸ್ಕೊಳ್ಳಿ, ನಾವು ಬೇಡನಲ್ಲ. ಒಬ್ಬರಿಗೆ ಯಾಕೆ ಕೊಡ್ತಾರೆ? ಅವ್ರ ಮನೇಲಿ ಬಾಕಿಯವ್ರು ಇಲ್ವಾ? ಬಾಕಿ ಅಣ್ಣಂದ್ರೆ ಯಾತಕ್ಕೆ ಕೊಡ್ತಾ ಇಲ್ಲ? ಅವ್ರಿಗೇನು ಆ ತಂಗಿ ಮೇಲೆ ಪ್ರೀತಿ ಇಲ್ವಾ? ಅವ್ರಿಗೇನು ಕುಂಕುಮ ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಯಾತಕ್ಕೆ ಕೊಡ್ತಾರೆ ಇವ್ರ? ಇದಕ್ಕಿಂತ ಜಾಸ್ತಿ ಲಕ್ಷ್ಮಣನ ಬಗ್ಗೆ ಪ್ರತಿಕ್ರಿಯೆ ಕೊಡೋದು ನಿಲ್ಲಿಸ್ತೀನಿ ಅಂತ ಹೋದ ವರ್ಷ ಹೇಳಿದೆ. ಆಮೇಲೆ ಲಕ್ಷ್ಮಣನ ಪ್ರತಿಕ್ರಿಯೆನ ಕೊಡ್ತಿರ್ಲಿಲ್ಲ. ನೀವಾಗೆ ತುಂಬ ಕೆಣಕಿದ್ರಿಂದ ಲಕ್ಷ್ಮಣ ಯಾಕೆಂದ್ರೆ ಅವನಿಗೆ ಪ್ರತಿಕ್ರಿಯೆ ಕೊಡುವಂಥ ವ್ಯಕ್ತಿತ್ವವೇ ಇಲ್ಲ ಲಕ್ಷ್ಮಣ. ರಾಜ್ಯ ವಕ್ತಾರ ಅನ್ನಿಸ್ಕೊಂಡ್ಬಿಟ್ಟು ಮೈಸೂರಿನಲ್ಲಿ ಮಾತಾಡಿದ್ರೆ ಅದಕ್ಕೇನು ಬೆಲೆ ಇದೆಯಾ? ಮೈಸೂರು ರಾಜ್ಯ ಅನ್ಕೊಂಡ್ಬಿಟ್ಟಿದೆ, ನನಗೆ ಕರ್ನಾಟಕ ರಾಜ್ಯ ಇರೋದು.